ಕಾರ್ನ್ ಹೆಂಚ್ಕೊಳಕ್ಕೆ ಮಾಡೋದು ಅಂತ ಟೆನ್ಷನ್ ತಗೋಬೇಡಿ. ನೀವು ನನ್ನ ಪೇಜ್ನ ಫಾಲೋ ಮಾಡಿ, ಸೌಜನ್ಯ ಕಿಚನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಸಾಕು ಅನ್ನೋಷ್ಟು ನೆಂಚ್ಕೊಳಕ್ಕೆ ಬೇಕಾಗಿರೋವಂಥ ರೆಸಿಪಿಗಳು ನನ್ನ ಚಾನಲಲ್ಲಿರುತ್ತೆ. ನಾನು ಏನೇನ ರುಬ್ಬೋದಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಂಡು ಅದನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಬಟ್ ಆದರೆ ಇದೊಂದು ಸೂಪರ್ ಆಗಿರುವಂಥ ರಾಜಮ ರೆಸಿಪಿ. ನಿಮ್ಗೆಲ್ರಿಗೂ ಗೊತ್ತಿದೆ ಪನ್ನೀರಲ್ಲಿ ಎಷ್ಟು ಪ್ರೋಟೀನ್ ಇದೆ, ರಾಜಮದಲ್ಲೂ ಕೂಡ ಅಷ್ಟೇ ಪ್ರೋಟೀನ್ ಇದೆ. ಜಿಮ್ಗೆ ಹೋಗೋರಿಗೆ ಅಥವಾ ಇಲ್ಲ ಬ್ರೆಸ್ಟ್ ಫೀಡ್ ಮಾಡೋರಿಗೆ ಈ ರಾಜ್ಮಾ ತುಂಬ ಯೂಸ್ ಆಗುತ್ತೆ. ಓಕೆನಾ. ಅದರ ಜೊತೆಗೆ ನಾನು ಏನು ಮಾಡಿದೆ ಅಂತ ರುಬ್ಬಿಟ್ಕೊಂಡ ನಂತರ ಒಂದು ಕಡಾಯಿಗೆ ಎಣ್ಣೆ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಸಣ್ಣಕ್ಕೆ ಹೆಚ್ಕೊಂಡು ಸ್ವಲ್ಪ ಬೆಂದಮೇಲೆ ಒಂದು ಕಟ್ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಬೆಂದ ನಂತರ ನಾನು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಅದಕ್ಕೆ ಸೇರಿಸ್ಕೊಂಡು ಒಂದು ಕುದಿ ಬರೋ ಥರ ಆದಮೇಲೆ ಅದಕ್ಕೆ ಗರಂ ಮಸಾಲ, ಚಿಲ್ಲಿ ಪೌಡ್ರು ಮತ್ತು ಕೊರಿಯಂಡರ್ ಪೌಡ್ರು, ಜೀರಿಗೆ ಪೌಡ್ರು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಒಂಚೂರು ಮಿಕ್ಸ್ ಆದಮೇಲೆ ನೀವು ಬೇಯಿಸಿಟ್ಕೊಂಡಿರುವಂತಹ ರಾಜ್ಮಾನ ಇದಕ್ಕೆ ಹಾಕ್ಕೋಬೇಕು. ನಾನು ರಾಜ್ಮಾ ತೊಗೊಂಡಿರೋದು ದೊಡ್ಡದು, ಚಿಕ್ಕದಲ್ಲ. ಸೊ ಚಿಕ್ಕದ್ರಲ್ಲೂ ಮಾಡ್ಕೋಬೋದು, ದೊಡ್ಡದ್ರಲ್ಲೂ ಮಾಡ್ಕೋಬೋದು. ಇದು ರಾಜ್ಮಾ ಜಾಸ್ತಿ ಗುಜರಾತಲ್ಲಿ ಯೂಸ್ ಮಾಡ್ತಾರೆ. ಇದಕ್ಕೆ ನಿಂಬೆಹಣ್ಣು ಮತ್ತು ನಮ್ಮ ಮನೇಲಿ ಫ್ರೆಶ್ ಕ್ರೀಮ್ ಇರಲಿಲ್ಲ, ಅದಕ್ಕೆ ಚೀಸ್ ಇತ್ತು. ಚೀಸು ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಸೋಂಪು, ಕಸೂರಿ ಮೇಥಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಬಟ್ ಸೂಪರಾಗಿತ್ತು, ಟೇಸ್ಟಿಯಾಗಿತ್ತು, ಸಕ್ಕತ್ತಾಗಿರುತ್ತೆ ಮತ್ತು ಹೈ ಪ್ರೋಟೀನು. ಈ ಥರ ಬೇಕು ಅಂತ ಅಂದರೆ ನೀವು ಸೌಜನ್ಯ ಕಿಚನ್ನ ಫಾಲೋ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.